ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ರ್ಯಾಂಡಮ್ ಸಂಡೇ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬ್ಯೂಟಿಫುಲ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ವಿಲ್ ಆಲ್ ಲವ್ ಇಟ್. ನಮ್ಮ ಅಕ್ಕ ಬರ್ತಾರೆ ಇವತ್ತು ಮನೆಗೆ. ಆ್ಯಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದರೆ ನಾವು ಊಟಕ್ಕೆ ಹೋಗ್ಬೋದು ಆರ್ ಯಾವುದಾದ್ರೂ ಸಣ್ಣ ಪುಟ್ಟ ಶಾಪಿಂಗಿಗೆ ಹೋಗ್ಬೋದು. ಐ ರಿಯಲಿ ವಾಂಟೆಡ್ ಟು ಟೇಕ್ ಮಾಮ್ ಫಾರ್ ಗ್ರಾಸರಿ ಶಾಪಿಂಗ್. ನನ್ನ ಈ ಬಾಲ್ಕನಿಯಲ್ಲಿ ನಿಂತ್ಕೊಂಡು 1-2 ನಿಮಿಷ ನಾನು ಡೀಪಾಗಿ ಉಸಿರಾಡಿ ನನಗೆ ಒಂದು ಸ್ವಲ್ಪ ಸಮಾಧಾನ ಆದಮೇಲೆ ಐಲ್ ಗೋ ನನ್ನ ರೂಮ್ ಡೋರ್ನ ನಾನು ಓಪನ್ ಮಾಡ್ತೀನಿ. ಸೊ ಇಷ್ಟೊತ್ತಾದ್ರೂ ಅಮ್ಮ ಬಂದು ಏನು ಡಿಸ್ಟರ್ಬ್ ಮಾಡಿಲ್ಲ. ನೆನ್ನೆ ರಾತ್ರಿ ಲೇಟಾಗಿ ಬಂದಿದ್ದೆ, ಆ ಕಾರಣಕ್ಕೆ ಇರಬಹುದು. ಆ್ಯಂಡ್ ಬೈಕೊಂಡಿರ್ತಾರೆ ಬ್ರೇಕ್ಫಾಸ್ಟ್ ಏನಾಗಿದೆ ಅಂತ ಒಂಚೂರು ನೋಡಬೇಕು ನಾನು. ಐ ಹೋಪ್ ಶಮಿಕಾ ವುಡ್ ಹ್ಯಾವ್ ಹೆಲ್ಪ್ಡ್. ಓಕೆ, ನಮ್ಮ ಮಮ್ಮಿ ಹೆಂಗೆ ಬೈತಾರೆ ಅಂತ ತೋರಿಸ್ತೀನಿ ಡೋರ್ ಓಪನ್ ಮಾಡಿದ ತಕ್ಷಣ. ಬನ್ನಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದೆಯಾ ನೀನೇ? ಚಪಾತಿ ಮಾಡಿ. ಹಾಂ ಮಮ್ಮಿ, ಈಗೇನೋ ಕೇಳ್ತೀನಿ ನಾನು, ಕರೆಕ್ಟಾಗಿ ಹೇಳ್ಬೇಕು ಆಯಿತಾ? ಇವತ್ತು ನಾನು ಇಷ್ಟೊತ್ತಾದ್ರೂ ನಾನು ನೆಪ್ಸಕ್ಕೆ ಬಂದಿಲ್ಲಲ್ಲ ನೀನು, ಯಾಕೆ? ಯಾಕೆಂದ್ರೆ ಇವತ್ತು ರಜಾ ಇತ್ತಲ್ಲ, ರಾತ್ರಿ ಲೇಟಾಗಿ ಬಂದಲ್ಲ, ಅದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಬಿಡಿ. ಓಕೆ, ಮೈ ಮಾಮ್ ಇಸ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಪರ್ಸ್ನಾಲಿಟಿ. ಸೊ ಹಾಗಾಗಿ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹಾಗೆ ಚೆನ್ನಾಗಿ ಬೈತಾರೆ ಆಯ್ತಾ. ಮೋಸ್ಟ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನನಗೆ ಬೈತಾ ಇಲ್ಲ. ನಿಜ ತಾನೇ ಹೇಳೋ, ನಿಜ ತಾನೇ. ಓಕೆ, ನಮ್ಮ ಮೇಡಮ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಇರಿ, ಅವ್ರನ್ನ ಫಸ್ಟ್ ಮಾತಾಡ್ಸ್ಕೊಂಬರ್ತೀನಿ. ಇಲ್ಲಿ ವಿಡಿಯೋ ಮಾಡೋಣ ಬಾಯ್ಲಿ, ವಿಡಿಯೋ ಮಾಡೋಣ ಬಾಯ್ಲಿ. ವಿಡಿಯೋ ಮಾಡೋದು ಅಂದ್ರೆ ಸಾಕು, ಓಡೋಗ್ಬಿಡ್ತಾಳೆ. ಐಮ್ ಸಿಟಿಂಗ್ ಹಿಯರ್ ಆಲ್ ಅವಳ ಕರ್ಕೊಂಬಮ್ಮಿ, ಅವಳನ್ನ ಕರ್ಕೊಂಬಮ್ಮಿ. ನಿನ್ನ ಮೈಕ್ ಬೇಕಪ್ಪ ಮಗಳಕ್ಕೆ? ಮೈಕ್ ಬೇಕಾ? ಇದು ನನ್ನ ಫ್ರೂಟಿ. ನನ್ನ ಎಷ್ಟೊಂದು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಿ. ಭಾರಿ ಅಂದ್ರೆ ಭಾರಿ ತರಲೆ ಮಾಡುತ್ತಿದ್ದು. ಇದು ತರಲೆ ಮಾಡೋದನ್ನ ನನ್ನ ಕೈಯಲ್ಲಿ, ನಮ್ಮ ಅಮ್ಮನ ಕೈಯಲ್ಲಿ, ಯಾರ ಕೈಯಲ್ಲೂ ತಡ್ಕೊಳಕ್ಕಾಗಲ್ಲ, ಅಷ್ಟು ತರಲೆ ಮಾಡುತ್ತೆ. ತುಂಬಾ ಸೌಂಡ್ ಮಾಡುವಂತ ಒಂದು ಪ್ರಾಣಿ ನಮ್ಮ ಮನೆಯಲ್ಲಿ. ಯಾಕೆ ನೀನು ಕುತ್ಕೊಂಡ್ಬಿಟ್ಟಿದ್ಯಾ? ನಿಮ್ ನಾಯಿ ಮರಿ ನೋಡಕ್ಕಾಗದೆ. ಓಹೋ, ಇವಳನ್ ಮಾತ್ರ ನಮ್ಮಮ್ಮ ಚಿನ್ನಾರನ್ನ ಅನ್ಕೊಂಡು ಅಯ್ಯೋ ಅಷ್ಟೊಂದು ಚಿನ್ನಾರನ್ನ ಅವಳು ಗೋಲ್ಡಿ, ಬ್ಲ್ಯಾಕ್ ಅವಳು ಗೋಲ್ಡಿ ಬ್ಲ್ಯಾಕ್. ಏನು ಆಕ್ಚುಲಿ ಇದು ನಮ್ಮ ಮಮ್ಮಿಯ ಫೇವ್ರೆಟ್ ಕಪ್. ರೀಸೆಂಟಾಗಿ ನಾನು ಅವ್ರಿಗೆ ಇದನ್ನು ಗಿಫ್ಟ್ ಕೊಟ್ಟಿದ್ದೆ. ಈ ಒಂದು ಕಾಫಿ ಮಗ್ನಲ್ಲಿ ನಾನು ಇವತ್ತು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಸೊ ನೋಡ್ಬೇಕು ನಮ್ಮಮ್ಮ ಏನಂತಾರೆ ಅಂತ. ಐ ಆಮ್ ಡ್ರಿಂಕಿಂಗ್ ಇನ್ ದಿಸ್ ಕಪ್. ಮೈ ಕಪ್. ಹಾಂ, ಏನು ಅಂತಾನೆ ಇಲ್ಲ. ಏನು ಸಮಾಚಾರ? ಏನು ಅಂತಾನೆ ಇಲ್ಲ ಅಲ್ಲ. ಕಾಫಿ ಕುಡಿತೀನಿ. ನಿಂಗೆ ಬೇಡವಾ ಕಾಫಿ? ಚೆನ್ನಾಗಿಲ್ಲ ಇಲ್ಲೇ ತಾಯಿ ಅಂತ ಬಿಸಾಕ್ಬಿಡ್ತೀನಿ. ನೋಡ್ದಾ? ನೀನೇನು ಹೇಳ್ದೆ ಇವಾಗ? ಚೆನ್ನಾಗಿಲ್ಲ ಅಂದೆ. ಚೆನ್ನಾಗಿಲ್ಲ ಅಂತ ನಾನು ಯಾವಾಗ ಅಂದೆ? ಕಾಫಿ ಕುಡಿಯಲ್ವಾ ಅಂದೆ. ಓಕೆ, ಇದು ಸ್ಟ್ರಾಂಗ್ ಆಗಿದೆ, ಬೇಡ ಬೇರೆದ್ ಮಾಡ್ಕೊಂಡ್ ಬರ್ತೀನಿ. ನನಗೆ ಹೊಟ್ಟೆ ಹಸಿತಾ ಇದೆ. ಸೊ ಚಪಾತಿ ರೆಡಿ ಇದೆ ಆ್ಯಂಡ್ ಚಟ್ನಿ ರೆಡಿ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಚಟ್ನಿ ತಿನ್ನಲ್ಲ ಅಂಟಿಲ್ ಅನ್ಲೆಸ್ ಇಟ್ ಇಸ್ ಸಮ್ ಸ್ಪೈಸಿ ಚಟ್ನಿ ಟೊಮ್ಯಾಟೊ ಚಟ್ನಿ. ನನಗದು ಅಷ್ಟು ಇಷ್ಟ ಆಗಲ್ಲ ನಂಗೆ ಚಟ್ನಿನಲ್ಲಿ ತಿನ್ನೋದಕ್ಕೆ. ಸೊ ಐ ಅವಾಯ್ಡ್ ಚಟ್ನಿ. ಹಾಗಾಗಿ 2 ಟೊಮೆಟೊ ತೊಗೊಂಡು ನಾನು ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ನನ್ನ ಒಂದು ಸಿಂಗಲ್ ಚಪಾತಿಗೆ. ಉಪ್ಪು ನಾನು ಸ್ವಲ್ಪ ಹಾಕ್ತೀನಿ, ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊತೀನಿ. ಬಿಕಾಸ್ ನಾನು ತುಂಬ ಎಕ್ಸ್ಪರ್ಟ್ ಅಲ್ವಾ, ಅವಾಗ ಉಪ್ಪು ಜಾಸ್ತಿ ಆಗ್ತಿರುತ್ತೆ. ಸೊ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಇನ್ನೊಂಚೂರು, ಇನ್ನೂ ಒಂಚೂರು. Okay, my chapati is ready.
my tomato gochu is ready. ಬೇಕಂ ನನ್ನ ಸಂಡೇ ರುಟೀನಲ್ಲಿ ಹೇರ್ ಕೇರ್ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಐ ಹ್ಯಾವ್ ದಿಸ್ ಮೈಂಡ್ ಸೆಟ್, ಎಣ್ಣೆ ಹಚ್ಚಿದ್ಮೇಲೆ ಫೇಸ್ ಪ್ಯಾಕ್ ಹಾಕೋಬೇಕು ಅಂತ. ಸೊ ಐ ಗಾಟ್ ಇಟ್ ನಾವ್. ಈಗೇನು ಮಾಡ್ತೀನಿ ಅಂತಂದರೆ ನನ್ನ ಓನ್ ಫೇಸ್ ಪ್ಯಾಕ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಇಟ್ಸ್ ಜಸ್ಟ್ ಲೈಕ್ ನನ್ನ ಸ್ಕಿನ್ಗೆ ಸೂಟ್ ಆಗಿರುವಂಥದ್ದು. ಐ ಜಸ್ಟ್ ಶೋ ಯು ಗೈಸ್ ಇಫ್ ಅಟ್ ಆಲ್ ಇಟ್ ಇಸ್ ಹೆಲ್ಪ್ಫುಲ್ ಟು ಯು, ನೀವು ಫಾಲೋ. 1 spoon of corn starch, 1 spoon of sandalwood powder, and ನಾನೊಂದಿಷ್ಟು ಅರಿಶಿನ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಇದನ್ನು ಜಸ್ಟ್ ಪೌಡರ್ನ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದಾದ ನಂತರ ನಾನು ಲಿಕ್ವಿಡ್ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಐ ಹ್ಯಾವ್ ಗ್ಲಿಸರಿನ್ ಹಿಯರ್ ವಿತ್ ಮೀ. ಒಂದು ಚೂರು ಗ್ಲಿಸರಿನ್, ಅಂದರೆ ಅರ್ಧ ಸ್ಪೂನಿಂದ ಕಡಿಮೆ ಆ್ಯಕ್ಚುಲಿ, ನನಗೆ ಜಾಸ್ತಿ ಬೇಡ ಅಂತ ಅನಿಸ್ತು. ಆ್ಯಂಡ್ ದೆನ್ ಐ ಆಮ್ ಮೂವಿಂಗ್ ಆನ್ ಟು ಕರ್ಡ್. ಸೊ ಈ 1 ಸ್ಪೂನ್ ಆ್ಯಂಡ್ ದೆನ್ another spoon. ಸ್ಪೂನ್ನಲ್ಲಿ ಅಪ್ಲೈ ಮಾಡೋದ್ರಿಂದ ಒಂದಷ್ಟು ನಿನಗೆ ಇದು ಬೇಕಿತ್ತ ಮಗಳೇ ಬಿದ್ದೋಗ್ಬಿಡ್ತು. ನಮ್ಮಮ್ಮ ಬೈಯೋಕ್ಕೆ ಮುಂಚೆ ಅದನ್ನು ಕ್ಲೀನ್ ಮಾಡೋಣ. ಆ್ಯಂಡ್ ನಾನು ಹೇಳ್ತಾ ಇದ್ದೆ, ಸ್ಪೂನಲ್ಲಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ನನಗೊಂದು ಸ್ವಲ್ಪ ಕೂಲ್ ಸೆನ್ಸೇಷನ್ ಆಗುತ್ತಲ್ಲ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಯೂಶ್ವಲಿ ನಾನು ಏನು ಮಾಡ್ತೀನಿ, ಒಂದು ಅಳತೆನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದಾದಮೇಲೆ ನನ್ನ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಹೋಗ್ಬಿಟ್ಟು ನಮ್ಮಮ್ಮಂಗೆ ಹಚ್ಬಿಡ್ತೀನಿ. ನಮ್ಮಮ್ಮ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ಕೋಪ ಮಾಡಿಕೊಂಡು, ನಮ್ಮ ಅಕ್ಕ ಇನ್ನೂ ಬಂದಿಲ್ಲ ಅಂತ. ಸೊ ಹಾಗಾಗಿ ಅದು ಹುಸಿ ಮುನ್ಸು ಒಂದು 10 ನಿಮಿಷ ಇರುತ್ತೆ ಅಷ್ಟೇ. ಸೊ ಅವ್ರು ಮಲ್ಕೊಂಡಿರೋದ್ರಿಂದ ಇದನ್ನು ನಾನು ಇವಾಗ ನನ್ನ ಕೈಗೆ ಹಚ್ಕೊಂಡ್ಬಿಡ್ತೀನಿ. ವೇಸ್ಟ್ ಆಗಬಾರ್ದು. ಇನ್ನೊಂದು, ಯಾವಾಗಲೂ ಫೇಸಿಗೆ ಕೇರ್ ಮಾಡಬೇಕಾದ್ರೆ ನಾವು ಮರ್ತ್ಬಿಡ್ತೀವಿ ನಮ್ಮ ಕೈ ಕಾಲುಗಳನ್ನ ಕೂಡ ಕೇರ್ ಮಾಡಬೇಕು ಅಂತ. ಸೊ ಆ ಒಂದು ಪ್ರೋಸೆಸ್ಸಲ್ಲಿ ಇದನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ, ನಮ್ಮ ಅಕ್ಕ ಅವ್ರು ಬಂದಿದ್ದಾರೆ. ಐ ಕ್ಯಾನ್ ಸಿ, ಯಾ ದಟ್ಸ್ ಮೈ ತರ್ಲೆ ಅಕ್ಕ. Hi. Welcome. How are you? ಕ್ಲೀನ್ ಮಾಡಿಬಿಟ್ಟು ಇವಾಗ ಅವ್ರ ಫ್ರೆಂಡ್ ಕೂಡ ಬಂದಿದ್ದಾರೆ, ಬೀನಾ ಅವರು. ಸೊ ಶಿ ಈಸ್ ಗೆಟಿಂಗ್ ರೆಡಿ ಟು ಪ್ರಿಪೇರ್ ಚಿಕನ್ ಕಬಾಬ್. ಆಕ್ಚುಲಿ ನಾನೇ ಮಾಡ್ತೀನಿ ಅಂತ ಹೇಳಿದೆ, ಇಲ್ಲ ನಾನು ಸಖತ್ತಾಗಿ ಮಾಡ್ತೀನಿ. ಸೊ ಸಖತ್ತಾಗಿ ಮಾಡೋದ್ರಿಂದ ನಾನ್ ಮಾಡಿರೋ ಕಬಾಬ್ನ ನೀವು ಇವತ್ತು ತಿನ್ಬೇಕು ಅಂತ ಅನ್ಬಿಟ್ಟು ಫಸ್ಟ್ ಟೈಮ್ ಈ ತರದೊಂದು ನಮ್ಮ ಮನೇಲಿ ಆಗ್ತಾ ಇರೋದು. ಅವ್ರ ಇಂಟ್ರೊಡಕ್ಷನ್ ಎಲ್ಲ ಕೊಡ್ತಾ ಇತ್ತು ನಾನು, ನೀನ್ ಮತ್ತೆ ರಿಪೀಟ್ ಮಾಡ್ಬೇಡ. ಈ ಮೇಡಮ್ ಅವರು ಕ್ಯಾಮ್ರಾ ಬಂದ ತಕ್ಷಣ ಅಲರ್ಟ್ ಆಗ್ಬಿಡ್ತಾರೆ, ಏನಾದ್ರೂ ಹೇಳ್ಬೇಕು ಅಂತ ಪ್ರಿಪೇರ್ ಆಗ್ಬಿಟ್ಟು ಹೇಳ್ತಾರೆ. ಆತರ ಎಲ್ಲ ಏನಿಲ್ಲ. ಚಿಕನ್ ನೋಡ್ತಾ ಇದ್ದಾಳೆ. ಮಮ್ಮಿ ಸ್ನಾನ ಮಾಡ್ಕೊಂಬರಲ್ಲ ಮಮ್ಮಿ? ಆಯ್ತು, ನಾ ಸ್ನಾನ ಮಾಡ್ಕೊಂಬರಲ್ಲ ಹೇಳು. ನೀನು ಅಂದ್ರೆ ಮಾತ್ರ ನಾನು ಹೋಗೋದು. ಹೇಳಮ್ಮಿ, ಹೇಳೋ. ಸ್ನಾನ ಮಾಡ್ಕೊಂಬರಲ್ಲ? ಅವ್ರು ಹೇಳ್ತಾ ಇದ್ದಾರೆ ನಮಗೆ ಸ್ನಾನ ಮಾಡ್ಕೊಂಬರಲ್ಲ ಹೇಳಮ್ಮಿ. ಸ್ನಾನ ಮಾಡ್ಕೊಂಬರಲ್ಲ. ಬೇಡ ಮಾಡಿದ್ದೀರಾ? ಕಾಫಿ, ಬಿಸಿ ಕಾಫಿ ರೆಡಿ. ಅಲ್ಲ ಮಮ್ಮಿ, ಬಾಯ್ ಕಟ್ಟು ಬಾಫ್ ಕಟ್ಟು ಎಲ್ಲ ನೋಡಿದೀವಿ. ಉದ್ದ ಜಡೆ ಯಾವಾಗಿತ್ತು ನಿನಗೆ? ಉದ್ದ ಜಡೆ ನಿಶನ್ ಡೆಲಿವರಿನಲ್ಲಿ ನಾನು ನೋಡೇ ಇಲ್ಲ ಕಣೆ. ನೀನ್ ಹುಟ್ಟೇ ಇರ್ಲಿಲ್ಲ ಅಂತ.
ಜಡೆ ಹಾಕೋಬೇಕು ತಾನೇ ನೀನು? ಇಲ್ಲ ಇಲ್ಲ ಯಾಕೆ ಹಾಕೊಂಡಿಲ್ಲ ಜಡೆ? ಏನು ಪ್ರೆಗ್ನೆಂಟ್ ಅಲ್ಲಿ ಕೂದಲು ಕಟ್ ಮಾಡಬಾರ್ದು ಅಂದ್ಬಿಟ್ಟು ಅದನ್ನ ಹಂಗೆ ಬಿಟ್ಕೊಂಡಿದ್ವಿ. ಆಯ್ತು. ಆವಾಗ ಡೆಲಿವರಿ ಅಷ್ಟೊತ್ತಿಗೆ ಇಷ್ಟು ಉದ್ದ ಬಂದ್ಬಿಟ್ಟಿತ್ತು. ನಾನು ಹುಟ್ಟಬೇಕಾದ್ರೂ ಅಷ್ಟೇ ಉದ್ದ ಇಟ್ಕೋಬೇಕು ತಾನೇ? ನಾನು ಹುಟ್ಟಬೇಕಾದ್ರೂ ಅಷ್ಟೇ ಉದ್ದ ಇಟ್ಕೋಬೇಕು ತಾನೆ? ಅದು ಆವಾಗ ನನಗೆ ತಲೆ ಹೊಚ್ಚಕ್ಕೆ ಟೈಮ್ ಇರ್ಲಿಲ್ಲ. ನಿಶ್ಚಿತ್ ನೋಡೋದ್ರಲ್ಲೇ ಸಾಕಾಗಿತ್ತು ಅನ್ಸುತ್ತೆ ಮಮ್ಮಿಗೆ. ತೊಂದರೆ ಕೊಟ್ಟಿಲ್ಲ ಇಲ್ಲ. ವೆರಿ ನೈಸ್ ಮಮ್ಮಿ. ನಾನು ಮಮ್ಮಿ ನಾನು ಇಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾನು ತೊಂದರೆ ಕೊಟ್ಟಿಲ್ಲ, ಅಪ್ಪಗೂ ತೊಂದರೆ ಕೊಟ್ಟಿಲ್ಲ. ಅಯ್ಯೋ ನಾವು ಹಂಗೆ ಉಕ್ಕಿ ಹರಿದು ಬಿಡುತ್ತೆ. ಯಾರಿಗೂ ತೊಂದರೆ ಕೊಡಲ್ಲ. ನಾನು ಮಮ್ಮಿದು ಪೆಟ್ಟು ಕಣೆ, ನಿನ್ಗೆ ಗೊತ್ತಿಲ್ಲ ಅಷ್ಟೇನೆ ಅಲ್ಲ ಮಮ್ಮಿ? ನಾನು ಮಮ್ಮಿದು ಎಲ್ಡರ್ಲಿ ಡಾಟರ್, ಒಂದಾಗಿ ಫಸ್ಟ್ ಡಾಟರ್. ಇಬ್ಬರನ್ನು ಸ್ಟೋರಿ ಹೇಳ್ತಾ ಇದಾರೆ. ಅವಳದ್ದು ಇಬ್ಬರದಾಗಿತ್ತ, ಇಬ್ರು ಚಿಕ್ಕವರಲ್ಲ. ಒಂದಿನ ಏನಾಯ್ತು, ಇವ್ ಚಿಕ್ಕವಳು ಆಮೇಲೆ ಆಗಿದ್ದಲ್ಲ, ಆವಾಗ ಹಾಸ್ಪಿಟ್ಲಿಗೆ ಹೋಗಿದ್ವಿ. ನೆಂಟ್ರೆಲ್ಲರೂ ಬಂದ್ರು ನೋಡಕ್ಕೆ. ಒಂದಿನ ಏನಾಗೋಯ್ತು, ಇವತ್ತು ಡೆಲಿವರಿ ಆಗಿದ್ದು ನಾಳೆಗೆ ಮಗು ಅಳ್ತಾ ಇತ್ತು. ಯಾವ ಮಗು? ನೀನೆ. ಏನಾಯ್ತು ಗೊತ್ತಾ, ಏನಕ್ಕೂ ಯಾಕೆ ಮಗು ಅಳ್ತಾ ಇದ್ದಲ್ಲ, ಈಗ ನೋಡಿದ್ರೆ ಮೂಗಿಂದ ರಕ್ತ ಬರ್ತಾ ಇದೆ. ಅದೇನ್ ಹೀಟ್ಗಾಯ್ತು ಅದೇನೋ ಗೊತ್ತಿಲ್ಲ. ನಾನು ಅಯ್ಯೋ ನನ್ನ ಮಕ್ಳೇ ಬೇಡ, ಇದೊಂದೇ ಸಾಕು ಅಂದ್ರೆ ಆಗೋಯ್ತಲ್ಲ ಅಂದ್ಬಿಟ್ಟು ಹತ್ತು ಅದು ಕರೆಕ್ಟ್ ಆಗಿ ಇವರು ಮೌನ ಅವರಿದ್ರಲ್ಲ, ಮೌನ ಅವರ ಅಜ್ಜಿ, ಆ ಅಜ್ಜಿ ಬಂದವಳು, 2 ಹೆಣ್ಮಕ್ಳು ಇದ್ರೇನು 4 ಆದ್ರೇನು ಏನಾಗಲ್ಲ ಅಂದ್ಬಿಟ್ಟು ಅದು ಕಳ್ತಾ ಇದೆಯಾ ಅಂತ. ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿಂದ ನಾನು ಇವಳ ಒಂದೇ ಮಗು ಸಾಕು, ಅವಳಿಗೆ ಏನಾಗೋದು ಬೇಡ, ಚೆನ್ನಾಗಿ ಬಸ್ಸಿರ್ಸ ದೇವ್ರನ್ನ. ನೋಡ್ದಾ, ಅದಕ್ಕೆ ನಾನು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿರೋದಲ್ಲ ಮಮ್ಮಿ? ಅಯ್ಯೋ ಈ ಸ್ಟೋರಿ ಹೇಳೇ ಇಲ್ಲಲ್ಲ ಇಷ್ಟು ದಿವಸ ನೀನು. ಯಾರಿಗೆ ನೀವು ಕೇಳಂತ ಹುಡುಗಿರ ಅಯ್ಯಪ್ಪ ಯಾಕಲ್ಲ ಹಾಕಿದ್ರು ಬಾಂಬು. ಆಯ್ತಾ, ಹಂಗಾಯ್ತು. ಹಂಗಾದ್ರೆ ನಿನಗೆ ಮಮ್ಮಿ ನಿಂಗೆ ನನ್ ಮೇಲೆ ಲವ್ ಜಾಸ್ತಿ ಅಲ್ಲವೇ? ಹೇಳ. ತುಂಬಾ ಕಷ್ಟಪಟ್ಟು ನೋಡು, ವಿಡಿಯೋ ಮಾಡ್ತಾ ಇದೀನಿ ಕಡೆ, ಕಾಣಿಸ್ತಾ ಇದೆಯಾ ನೀನು? ಹೇಳಮ್ಮಿ ಲವ್ ಯು ಅನ್ನು. ಲವ್ ಯು. ಚೆನ್ನಾಗಿ ಹೇಳು. ಲವ್ ಯು ಡಾರ್ಲಿಂಗ್. ಲವ್ ಯು ಟು ಮಮ್ಮಿ. ಅದ್ರ ಟೈಮಲ್ಲಿ ಬಂತ ಅಜ್ಜಿ, ಮೂಡಿ ಕುഞ്ഞವ ಮೂಡಿ ಹಚ್ಚಂಗಾರ ಕಣ್ಣಾಸ ದಂಡೆ ಮದಿನ ಕಾಶ್ಮೀರ ಎಷ್ಟು ಚೆನ್ನಾಗಿದ್ವಿ ಗೊತ್ತಾ ಅಲ್ಲ ಮಮ್ಮಿ? ಚಿಕ್ಕ ಮಕ್ಳು ಕಪ್ಪಗಾಗ್ಬಿಟ್ಟೆ. ಯಾಕೆ ಸುಳ್ಳು ಹೇಳ್ತೀಯಾ? ಕೊಡಗಲಿಂತ ಚಾನ್ಸೇ ಇಲ್ಲ. ವಿ ಆರ್ ಬ್ಯಾಂಗ್ಳೂರಿಯನ್ಸ್. ಅಲ್ಲಿಂದ ಇಲ್ಲಿಗೆ ಬಾತು ಇಲ್ಲಿಗೆ ಈಗ ನೋಡಿ ಮಮ್ಮಿನ ಒಂದು ರಿವೀಲ್ ಮಾಡಿಸ್ತೀನಿ. ಮಮ್ಮಿ ಇದು ಒಂದ್ ನಿಮಿಷ, ನಿಮ್ಗೆ ಇವಳು ಬೇಕಾ ನಾನ್ ಬೇಕಾ? ಇದಾ ಹಂಗಂತದ ನೀವ್ ಹೇಳು, ನಿಮ್ಗೆ ಇವಳು ಬೇಕಾ ನಾನ್ ಬೇಕಾ? ನನ್ಗೆಲ್ರು ಬೇಕು. ಒಂದು ಆಪ್ಷನ್ ಮಮ್ಮಿ, ನಿಮ್ ಕುಕ್ಕಿ ಬೇಕಾ ನಾನ್ ಬೇಕಾ? ನೋಡ ಬೇಗ ಕುಕ್ಕಿ ಬೇಕಾ ನಾನ್ ಬೇಕಾ? ಬೀನೂ ಬೇಕು, ನೀನು ಬೇಕು. ಅದನ್ನೆಲ್ಲ ಬೀನ ಆಪ್ಷನ್ ಅಲ್ಲೇ ಇಲ್ಲ. ಹೇಳು, ಕುಕ್ಕಿ ಬೇಕಾ ನಾನ್ ಬೇಕಾ? ಕುಕ್ಕಿ ಬೇಕಾ ನಾನ್ ಬೇಕಾ? ಎಲ್ರು ಇಲ್ಲ, ಇಬ್ರು. ಅದೇ ಇದಕ್ಕೂ ನನಗೂ ವ್ಯತ್ಯಾಸ ಇಲ್ಲ ಅಂತೀಯೇ ಅಮ್ಮೆ. ಹೇಳು, ಕುಕ್ಕಿ ಬೇಕಾ ತನಿಷಾ ಬೇಕಾ? ಎಲ್ಲಾರು ಬೇಕು. ಎಲ್ಲಾರು ಇಲ್ಲ, ಹೇಳ. ಇವಳು ಬೇಕು, ಅವಳು ಬೇಕು, ಅವಳು ಬೇಕು. ಇಬ್ರು ನನ್ನ ಬಂಗಾರ. ಬಿಸಾಕ್ಬಿಡ್ತೀನಿ ನೋಡಿ ಉಳ್ಳ, ಬಿಸಾಕ್ಬಿಡ್ತೀನಿ ನೋಡಿ ಉಳ್ಳ. ಅಯ್ಯೋ ಅವಳೆಲ್ಲಿ ಬೀಳ್ತಾಳ, ಅವಳು ನಮ್ಮನ್ನೇ ಬೀಳಿಸ್ತಾಳೆ. ಬರಲಿ. ಥ್ಯಾಂಕ್ ಯು ವೀನಾ. ಅಕ್ಕ ಇದೊಂದೇ ನೆಟ್ಟಾಗಿ ಮಾಡೋದು. ಈಗ ನಮ್ಮ ಮನೆಯಲ್ಲಿ ಕಬಾಬ್, ಬಿಸಿ ಬಿಸಿ ಕಬಾಬ್ ರೆಡಿ ಆಗಿದೆ. ಅಂಡ್ ನಮ್ಮ ನೆಂಟರು ಕಾಯ್ತಾ ಇದಾರೆ. ಯಾರ್ಯಾರು ಅಂದ್ರೆ ಒಬ್ರು ಇವರು ಬಾಲ ಅಲ್ಲಾಡ್ಸ್ಕೊಂಡು, ಇನ್ನೊಬ್ರು ಇವ್ರು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಅಲ್ಲಪ್ಪ ಫ್ರೂಟಿ ಕಬಾಬ್ ಬೇಕಾ? ಕಬಾಬ್ ಅಂದ್ರೆ ಕಣ್ಣಂಗ್ ಮಾಡ್ತಾಳು. ಇವರು ಕಬಾಬ್ ಮಾಡ್ತಾ ಇದ್ದಾರೆ. ಈ ಗ್ಯಾಪಲ್ಲಿ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವಾಗಿದೆ. ಹಾಗಾಗಿ ಈ ಒಂದು ಮೊಟ್ಟೆಯನ್ನ ತಿನ್ನುವಂತಹ ಪ್ಲಾನ್ ಅಲ್ಲಿ ನಾನಿದ್ದೀನಿ. ಮಮ್ಮಿ ಮೊಟ್ಟೆ ಬೇಕಾ? ನಮ್ಮಮ್ಮ ಫುಲ್ ಟಿಪ್ ಟಾಪ್ ರೆಡಿ ಆಗಿದ್ದಾರೆ ನಮ್ಮ ಕೂಪಂಡಾಸ್ ಜ್ಯುವೆಲ್ರಿಗೆ ಹೋಗೋದಕ್ಕೆ. ಸೊ ನಾವ್ ಎಲ್ರೂ ಇವಾಗ ಕೂಪಂಡಾಸ್ ಜ್ಯುವೆಲ್ರಿಗೆ ಹೋಗ್ತೀವಿ ಅಲ್ಲ ಮಮ್ಮಿ? ಹಂಗ ಹೊಟ್ಟೆ ಅಷ್ಟೇ. ಕುಕ್ಕು ಎಗ್ ಬೇಕಪ್ಪ? ಅಯ್ಯೋ ಇಲ್ಲೇ ಇದ್ದಾಳೆ, ನಾನು ಅವಳು ಹುಡುಕ್ತಾ ಇದ್ದೀನಿ. ನಂಗೆ ಎಗ್ ಬೇಕಾ?
ನಿಮಗೆ ಕೊಡ್ತೀನಿ. ನಮ್ಮ ಅಕ್ಕ ಅವರು ಗೊತ್ತಿಲ್ಲದಿರೋ ಒಂದು ರಸಮ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಮಾಡಿ ನಿಮಿಷ. ಆಯ್ತು, ಇದಕ್ಕಿನ್ನ ಏನು ಹಾಕ್ಬೇಕು? ಬೆಳ್ಳುಳ್ಳಿ, ಜೀರಿಗೆ ಅಷ್ಟೇನಾ? ಓಕೆ, ಇಬ್ರು ಫ್ರೆಂಡ್ಸ್ ಸೇರ್ಕೊಂಡು ನಮ್ಮ ಅಡುಗೆ ಮನೇಲಿ ಧ್ವಂಸ ಮಾಡ್ತಾರೆ. ಇವಾಗ ಮಿಕ್ಸಿ ಹಾಕೋದನ್ನ ನಾನು ಕ್ಲಿಪ್ಪಿಂಗ್ ಹಾಕ್ಬೇಕಂತೆ. ಸಾಕು ಅಂದ್ರೂ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಆಕ್ಚುಲಿ ನೀನ್ ವ್ಲಾಗ್ ಮಾಡ್ಬೇಕು ನಿಶಾ. ಒಂದು ರಸಮ್ನ ಕತೆ. ಇಷ್ಟೇ 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 ಆಯ್ತಾಯ್ತು ಆಯ್ತು ಆಯ್ತು ಅಷ್ಟೇ. ನಾನಂತೂ ಸ್ವಲ್ಪ ಹಾಕೊಂತೀನಿ. ಅದಾದ್ಮೇಲೆ ಒಂದು 5 minutes ನಾನು ರೆಡಿ ಆಗ್ಬಿಡ್ತೀನಿ, ಹೊರಟು ಬಿಡೋಣ ನಮ್ಮ ಕುಪ್ಪಣ್ಣ ಜ್ಯುವೆಲ್ರಿಗೆ. ಏನ್ ಕೊಡ್ತೀಯ ಕುಪ್ಪಣ್ಣ ಜ್ಯುವೆಲರಿಲಿ? ನಿಂಗೆ ಏನು ಬೇಕು ಹೇಳಮ್ಮಿ, ನಿಂಗೆ ಇಲ್ಲದೆ ಇರೋದಾ? ಇಂದ ಇರ್ರಿ, ಯಾವ್ದು ಬೇಕು ನಿಂಗೆ? ವಿಚ್ ಪೀಸ್ ಯು ವಾಂಟ್? ಸಾಫ್ಟ್ ಪೀಸ್ ಉಟ್ಕೊಡ್ತೀನಿ. ಇದು ನನಗೆ ಫಸ್ಟ್ ನನಗೆ ಬೇಕಾಗಿರೋದು ಎತ್ಕೊಬಿಡೋದು ನಾನು. ಇದು ನಿಂಗೆ, ಇದು ಬೇಡ ಅಂದರೆ ನಂಗೆ ಕೊಡು ಆಯ್ತಾ? ನಿಶಾ, ಮಮ್ಮಿ ಲಿವರಲ್ಲೇ ಅವಳಲ್ಲ ಮಮ್ಮಿ ಹತ್ರ ಇದೆ. ಇಮೋಷನ್ ಕೌಂಟರ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲಿವರಲ್ಲಿ ಅಂತಂದ್ರೆ ಏನ್ ಹೇಳೋದು? ಮಮ್ಮಿಗೆ ಇಷ್ಟ ಆಗೋ ಥರ ಲಿವರ್ ಎಲ್ಲಿ ಅಂತ. ಮಮ್ಮಿ ಹತ್ರನೇ. ಸೊ ಓಕೆ, ಕೂಲ್. ಓಕೆ, ಈಗ ಮಮ್ಮಿಗೊಂದು ಎಗ್ಗು. ನಾನು ಆವಾಗಲೇ ಎಗ್ ತಿಂದಿದ್ದೀನಿ, ಸೊ ಹಾಗಾಗಿ ನಂಗೆ ಇವಾಗ ಬೇಡ. ಇನ್ನು ಬೇಗ ಬೇಗ ಫೋನ್ ಬಿಡು. ಫೋನ್ ಇಲ್ಲ ಅಂದ್ರೆ ಸರಿನೇ ಆಗಲ್ಲ. ಅಯ್ಯೋ, ಮೊದಲೆಲ್ಲ ನಮ್ಮ ಅಮ್ಮಂದ್ರು ನಮ್ಗೆ ಹೇಳೋರು ಫೋನ್ ಇಟ್ಕೊಂಡು ಊಟ ಮಾಡಬೇಡಿ, ಫೋನ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಈಗ ಎಲ್ಲ ದೊಡ್ಡವರು ಫೋನ್ ಇಟ್ಕೊಂಡು ರೀಲ್ಸ್ ನೋಡ್ಕೊಂಡು ಊಟ ಮಾಡ್ತಾರಪ್ಪ. ನಿಮ್ದೇನು ಮಧ್ಯದಲ್ಲಿ ಬೇಕಾ? ಫ್ರೂಟಿಗೆ ಆಯ್ತಾ ಇದ್ದಾಳೆ ಬಿಡು, ಅದನ್ನ ತಿನ್ನು. ಆಮೇಲೆ ಬೇಡ. ಊಟ ಮಾಡಿ ಫಸ್ಟ್. ಹಂಗೆ ಮಾಡಿಬಿಟ್ರೆ ಚಾರ್ಜಿಂಗ್ ಹೋಗ್ಬಿಡುತ್ತೆ. ಯಾವ್ದು ಬೇಕು ಲಾಕ್ ಮಾಡು. ಲಾಕ್ ಮಾಡಿದ್ನಲ್ಲ ನಾನು, ಲಾಕ್ ಮಾಡಿದ್ದೀನಿ ಬಿಡು. ಇಡು, ಲಾಕ್ ಮಾಡಿದ್ದೀನಿ, ಏನು ಚಾರ್ಜ್ ಹೋಗಲ್ಲ. ಈ ಒಂದು ಬೋನ್ಗೋಸ್ಕರ ಈ ಕಡೆ ಕೆಳಗಡೆ ಒಬ್ರು, ಆ ಕಡೆ ಕೆಳಗಡೆ ಒಬ್ರು ವೇಟ್ ಮಾಡ್ತಾ ಇದ್ದಾರೆ. ಸೊ ದೊಡ್ಡ ಬೋನ್ ಆಗಿರೋದ್ರಿಂದ ನಮ್ಮ ದೊಡ್ಡವಳು ಕೊಡ್ತೀನಿ. ಅಲ್ಲಮ್ಮ ಫ್ರೂಟಿ ಗುಡ್ಗಳ ಥರ ಕುತ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ಅವ್ರಿಗೆ ಫ್ರೂಟಿಗೆ ಕೊಡ್ತೀನಿ ಅಲ್ಲಪ್ಪ. ಓಕೆ, ಓಕೆ. ನಮ್ಮ ಅಕ್ಕ ಅವ್ರು ಅಲ್ಲಿಂದ ಬರ್ತಾ ಇದ್ದಾಳೆ. ರೆಡಿ ಅಂತಂದ್ರೆ ಮೇಡಮ್ ಅವ್ರು ರೆಡಿ ಆಗಿದ್ರು. ಬನ್ನಿ ಬನ್ನಿ. ಓಕೆ, ಮಾಡಿರೋದು ಒಂದೇ ಒಂದು ಕೆಲಸ ಇವತ್ತು ಅಂತಂದ್ರೆ ನಂಗೊಂಚೂರು ಹಾಕಂಗೇನೆ ನೋಡೋಣ. ಗುಡ್ ಗರ್ಲ್ ಥರ ನಮ್ಮ ಅಕ್ಕನ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂತಂದ್ರೆ ಈ ಥರ ವಿಡಿಯೋ ಮಾಡಬೇಕು. ರಸಮ್ ಹಾಕೋ, ಅನ್ನ ಹಾಕ್ಬಿಟ್ಟು ರಸಮ್ ಹಾಕೋದು ಬೇಡವಾ? ರೆಸಿಪಿ ನಾನು ಟ್ರೈ ಮಾಡಿದ್ದೀನಿ. ಸೊ ಐ ಥಿಂಕ್ ಐ ವಿಲ್ ಆಲ್ಸೋ ಬಿಕಮ್ ಫೇಮಸ್. ನಾನು ಕೂಡ ಫೇಮಸ್ ಆಗ್ಬೇಕು. ನೀನ್ ಫಸ್ಟ್ ಮಾಡ್ಕೊಂಡು ತಿನ್ನು. ಅದೇ ನಾನು ಮಾಡ್ಬಿಟ್ಟು ಫೇಮಸ್ ಆಗ್ತೀನಿ. ಆಕ್ಚುಲಿ ನಮ್ಮ ಫ್ರೂಟಿಗೆ ಸಿಟ್ಟು ಕೊಡ್ತೀನಿ ಅಂತಂದ್ರೆ ಅರ್ಥ ಆಗುತ್ತೆ. ಸೊ ಐ ವಾಂಟ್ ಟು ಸಿ ಇಫ್ ಶಿ ಕ್ಯಾನ್ ಡೂ ಇಟ್ ಫಾರ್ ಅಸ್. ಫ್ರೂಟಿ ಸಿಟ್ಟು ಕೊಡ್ತೀನಿ. ಸಿಟ್ಟು ಕೊಡ್ತೀನಿ. ಸಿಟ್ಟು ಚಿಕನ್ ಕೊಡ್ತೀನಿ. ಸಿಟ್ಟು ಸಿಟ್ ಕುಕ್ಕು ಫ್ರೂಟಿ ಸಿಟ್ಟು ಸಿಟ್ಟು ಚಿಕನ್ ಕೊಡ್ತೀನಿ. ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಫ್ರೂಟಿ 1 2 3 4 5 6 7 8 9 10 ಕೊಡ್ಲಾ ಕೊಡ್ಲಾ ಕ್ಯಾಚ್ ಆದ ಗುಡ್ ಗರ್ಲ್.
ಓಕೆ, ಫೈನಲಿ ನಾವು ರೆಡಿ ಆಗ್ಬಿಟ್ಟು ನಮ್ಮ ಕುಪ್ಪಣ್ಣಾಸ್ ಜ್ಯುವೆಲ್ರಿಗೆ ನಾವು 4 ಜನ ಹೊರಟಿದೀವಿ. ಅಂಡ್ ಮೇಡಮ್ ಅವರು ತುಂಬಾ ಸೀರಿಯಸ್ ಆಗಿ ಡ್ರೈವ್ ಮಾಡ್ತಾ ಇದಾರೆ. ಅಂಡ್ ಇವರಿಬ್ರನ್ನ ಆಕ್ಚುಲಿ ನಮ್ಮ ಮಮ್ಮಿನ ಫಸ್ಟ್ ಟೈಮ್ ಹಿಂದಕ್ಕೆ ಹಾಕಿರೋದು ಈ ತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ. ಇಲ್ಲಾಂದ್ರೆ ಯೂಶಲಿ ಏನಾಗ್ತಿತ್ತು, ನಾನೇ ಡ್ರೈವ್ ಮಾಡ್ತಾ ಇದ್ದೆ, ಇವರೆಲ್ಲರೂ ತರಲೆ ಮಾಡ್ತಾ ಇದ್ರು. ಇವತ್ತು ನಾನ್ ತರಲೆ ಮಾಡ್ತಾ ಇದ್ದೀನಿ. ಮಾಡ್ಬಿಟ್ಟೆ ಅಂದ್ರೆ ಬಿಟ್ಬಿಟ್ಟು ಹೋಗ್ತೀನಿ. ನನ್ನೇ ಬಿಟ್ಬಿಟ್ಟು ಹೋಗ್ತೀನಿ. ಕೈ ತೋರ್ಸ. ಕೈ ಮುಚ್ಚಿವಾಗ ಆಯ್ತಾ? ಈಗ ನೋಡೋದು ಏನಂತ ನೋಡ ಈ ಒಂದು ಹವಳ ಮತ್ತು ಪರ್ಲ್ ಇರುವಂತ ಲಾಂಗ್ ನೆಕ್ಲೆಸ್ ನ ನೋಡಿ ನಮ್ಮ ಮಮ್ಮಿಗೆ ಅವ್ರ ಮಮ್ಮಿ ನೆನಪಾಗಿದ್ದಾರೆ. ಸೊ ನಮ್ಮ ಅಜ್ಜಿ ಆಕ್ಚುಲಿ ಈ ತರದ್ದು ಸಿಕ್ಕಾಪಟ್ಟೆ ಆಸೆ ಪಟ್ಟು ಹಾಕೊಂತ ಇದ್ರು. ಇವಾಗ ಇವ್ರಿಗೆ ಇದು ತುಂಬಾ ಇಷ್ಟ ಆಗಿದೆ. ಚೆನ್ನಾಗಿದೆ ಮಮ್ಮಿ, ವೆರಿ ನೈಸ್. ಸೊ ಕುಪ್ಪಣ್ಣಾಸ್ ಜ್ಯುವೆಲ್ರಿ ನಿಮ್ಗೆ ಇಷ್ಟ ಆಯ್ತಾ? ಸೋ ಕ್ಯೂಟ್, ಥ್ಯಾಂಕ್ ಯು. ಸಾಕಾಯ್ತಲ್ವಾ? ಇಲ್ಲ ಇಲ್ಲ, ಇದು ಶಾಂಡ್ ನೀಡ ಇದಕ್ಕೇನು ಉಂಡ ನೀಡ ಪರ್ಲ್ ಇಂದನೆ ದಂಡೆಳೆ ಚಿಕ್ಕೆ ಇಂಜಿ ಇದು 4-5 ಲೇಯರ್ಸ್ ಉಂಟು. ಅಚ್ಚಿಂಗ್ ಸಖತ್ತಾಯ್ತುಂಡು ನೋಡಿ ಮ್ಯಾಚಿಂಗ್. ನಿನ್ ಬೊಣಂಗ್ ನೀಡ ಚಿಪ್ಪಿ ಪರ್ಲ್ ಉಂಡಲ್ಲ ಅದನ್ನ ಮ್ಯಾಚಿಂಗ್ ಮಾಡಿವಳು. ಅಯ್ಯೋ 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 ಅಯ್ಯೋ. ಈ ಒಂದು ಹವಳ ಮತ್ತೆ ಪರ್ಲ್ದು 5 ಲೇಯರ್ ಚೈನ್ ಇದೆ. ಜೊತೆಗೆ ನಮ್ಮೂರಿನ ಸ್ಟೈಲ್ದು ಕೊಕೆತಾತಿ. ಇದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಈ ಕಾಂಬಿನೇಷನ್ ನ ನಾವೇ ಯೋಚನೆ ಮಾಡಿರ್ಲಿಲ್ಲ. ನಮ್ಮ ಮಮ್ಮಿ ಒಂದು 5 ನಿಮಿಷಕ್ಕೆ ಯೋಚನೆ ಮಾಡ್ಬಿಟ್ರು. ಅಂಡ್ ಇದು ನಮ್ಮ ಊರ್ ಸ್ಟೈಲ್ ಆಗಿರೋದ್ರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ಸಂಡೇ ಸಿಂಪಲ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ತರದ ಇನ್ನೊಂದಷ್ಟು ವಿಡಿಯೋಗಳನ್ನ ನಾನು ಮಾಡ್ತಿರ್ತೀನಿ. ಇವತ್ತು ನಾವು ಕುಪ್ಪಣ್ಣಾಸ್ ಜ್ಯುವೆಲ್ರಿಗೆ ಬಂದ್ವಿ. ನಮ್ಮ ಅಕ್ಕ, ಅವ್ರ ಫ್ರೆಂಡ್ ಅಂಡ್ ನಮ್ಮ ಮಮ್ಮಿ ಒಂದಷ್ಟು ಐಟಮ್ ನ ಶಾಪಿಂಗ್ ಕೂಡ ಮಾಡಿದ್ದಾರೆ. ಅಂಡ್ ಈಗ ಮನೆಗೆ ಹೋಗುವಂತ ಸಮಯ, ಅಟ್ ದ ಸೇಮ್ ಟೈಮ್ ಈ ವ್ಲಾಗ್ ನ ಮುಗಿಸುವಂತ ಸಮಯ. ಸೊ ನೀವೆಲ್ಲರೂ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಏನ್ ಮಾಡ್ಬೇಕು? ಬೆಂಕಿ ತನಿಷಾ ಯೂಟ್ಯೂಬ್ ಪೇಜ್ ನ ಲೈಕ್ ಮಾಡಿ, ಶೇರ್ ಮಾಡಿ,